ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರದ್ದಾಗುತ್ತಾ ಕೊಲೆ ಆರೋಪಿ ದರ್ಶನ್ ಜಾಮೀನು. ವಿದೇಶ ಪ್ರವಾಸದಲ್ಲಿರುವ ದರ್ಶನ್ಗೆ ಬೇಲ್ ಟೆನ್ಷನ್ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಇದೆ. ಬೇಲ್ ರದ್ದು ಕೋರಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇವತ್ತು ಇದೆ. ಬೇಲ್ ನೀಡಿರುವ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿರುವ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ರಾಜ್ಯ ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ. ಈಗಾಗಲೇ ದರ್ಶನ್ ಸೇರಿದಂತೆ ಕೊಲೆ ಆರೋಪಿಗಳಿದಾರಲ್ಲ, ದರ್ಶನ್ ಮತ್ತು ಉಳಿದಂಥ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿರೋದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ರಾಜ್ಯ ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಸುಪ್ರೀಂ ಕೋರ್ಟ್ನ ಅರ್ಜಿ ಇದೆಯಲ್ಲ, ಈ ಸಂಬಂಧ ಇವತ್ತು ವಿಚಾರಣೆ ನಡೆಯುತ್ತೆ, ಹಿಯರಿಂಗ್ ನಡೆಯುತ್ತೆ. ಇವತ್ತು ದರ್ಶನ್ಗಂತೂ ಡವ ಇದೆ. ಒಂದು ವೇಳೆ ಮೇಲೇನಾದರೂ ಕ್ಯಾನ್ಸಲ್ ಆದರೆ ಮತ್ತೆ ದರ್ಶನನ್ನು ವಶಕ್ಕೆ ಪಡಿಬೇಕಾದಂಥ ಸಂದರ್ಭ ಇರುತ್ತೆ. ಈ ಕಾರಣಕ್ಕೋಸ್ಕರ ಸದ್ಯ ದರ್ಶನ್ಗೆ ಡವ ಶುರುವಾಗಿದೆ. ದರ್ಶನ್ ಈಗ ಇಲ್ಲ, ವಿದೇಶದಲ್ಲಿದ್ದಾರೆ. ಶೂಟಿಂಗ್ ಸಂಬಂಧ ಅವರು ವಿದೇಶದಲ್ಲಿದ್ದಾರೆ. ಸದ್ಯಕ್ಕೆ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ ಇರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವ ಡವ ದರ್ಶನ್ಗಿದೆ. ಡೆವಿಲ್ಗೆ ಇದೀಗ ಮತ್ತೆ ಡವ ಶುರುವಾಗಿದೆ. ವಿದೇಶಕ್ಕೆ ಹಾರಿರುವ ದರ್ಶನ್ ಚಿತ್ತ ಕೋರ್ಟ್ನತ್ತ ಎನ್ನುವಂತಾಗಿದೆ. ಚಿತ್ರೀಕರಣಕ್ಕೆಂದೇ ಥೈಲ್ಯಾಂಡ್ಗೆ ತೆರಳಿರೋ ದಾಸನಿಗೆ ಮತ್ತೆ ಬಂಧನವೋ ಇಲ್ಲ ನಿರ್ಭಯವೋ ಎಂಬ ಗೊಂದಲ ಶುರುವಾಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಶೂಟಿಂಗ್ಗೆ ಥೈಲ್ಯಾಂಡ್ಗೆ ಹಾರಿದ ದರ್ಶನ್, ಪತ್ನಿ ವಿಜಯಲಕ್ಷ್ಮಿ ಮಗನೊಂದಿಗೆ ಪ್ರಯಾಣ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಚಿತ್ರೀಕರಣಕ್ಕೆ ವಿದೇಶ ಪ್ರಯಾಣ ಬೆಳೆಸಿದ್ದಾರೆ. ಚಿತ್ರತಂಡದ ಜೊತೆ ಥೈಲ್ಯಾಂಡ್ಗೆ ಹಾರಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಿರುವ ವಿಡಿಯೋ ಇದೀಗ ಸಖತ್ ಸದ್ದು ಮಾಡುತ್ತಿದೆ. ದಾಸ ಥೈಲ್ಯಾಂಡ್ನಲ್ಲಿ 10 ದಿನಗಳ ಕಾಲ ವಾಸ. ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆ ದಾಸ ಥೈಲ್ಯಾಂಡ್ಗೆ ಪ್ರಯಾಣ ಮಾಡಿದ್ದಾರೆ. ಥೈಲ್ಯಾಂಡ್ನಲ್ಲಿ 10 ದಿನಗಳ ಕಾಲ ಠಿಕಾಣಿ ಹೂಡಲಿದ್ದು ಸಾಂಗ್ ಶೂಟಿಂಗ್ನಲ್ಲಿ ಡೆವಿಲ್ ಭರ್ಜರಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಕೊನೆ ಹಂತ ತಲುಪಿದ್ದು ಬೆಂಗಳೂರಿನ ಬಳಿಕ ಹಾಡುಗಳ ಚಿತ್ರೀಕರಣಕ್ಕೆ ವಿದೇಶಕ್ಕೆ ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ A2 ಆರೋಪಿ ಆಗಿರುವ ದರ್ಶನ್ ಬೇಲ್ ಮೇಲೆ ಹೊರಬಂದಿದ್ದು, ಇದೀಗ ವಿದೇಶದಲ್ಲಿ ನಡೆಯಲಿರುವ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ಕೋರ್ಟ್ನಿಂದ ವಿಶೇಷ ಅನುಮತಿ ಪಡೆದು ಥೈಲ್ಯಾಂಡ್ಗೆ ಜಿಗಿದಿದ್ದಾರೆ. ಕೊನೆ ಹಂತದ ಶೂಟಿಂಗ್ ಇದಾಗಿದ್ದು, ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣ ಮುಗಿದರೆ ಡೆವಿಲ್ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಮುಗಿದಂತೆ ಆಗಲಿದೆ. 10 ದಿನದಲ್ಲಿ ದಾಸ 5 ದಿನ ಶೂಟಿಂಗ್ನಲ್ಲಿ ಪಾಲ್ಗೊಂಡು 5 ದಿನ ವಿವಿಧ ಪ್ರದೇಶದಲ್ಲಿ ಪ್ರವಾಸ ಮಾಡಲಿದ್ದಾರೆ. ದಾಸನಿಗೆ ಬೇಲ್ನದ್ದೇ ಟೆನ್ಷನ್. ವಿದೇಶ ಪ್ರವಾಸದಲ್ಲಿರುವ ನಟ ದರ್ಶನ್ಗೆ ಇದೀಗ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ರದ್ದು ಕೋರಿ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಇಂದು ನಡೆಯಲಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ಪ್ರಶ್ನಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಜಾಮೀನು ಮಂಜೂರು ಮಾಡಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಮೆಟ್ಟಿಲೇರಿದೆ. ಒಂದು ವೇಳೆ ಜಾಮೀನು ರದ್ದಾದರೆ ದಾಸ ಮತ್ತೆ ಜೈಲು ಸೇರಬೇಕಾಗುತ್ತದೆ. ಪ್ರವೀಣ್ ಸಲಗನಹಳ್ಳಿ, ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೇಗುದಿ ಮುಂದುವರೆದಿದೆ. ಸಚಿವರ ಮೇಲೆ ಶಾಸಕರ ಜೊತೆಯಲ್ಲಿ
ಸುರ್ಜೇವಾಲಾ ಸಿಟ್ಟನ್ನು ಹೊರಹಾಕಿದ್ದಾರೆ. ಸಚಿವರ ಮೌಲ್ಯಮಾಪನದ ಬಗ್ಗೆ ಸಿಎಂಗೆ ಸುರ್ಜೇವಾಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಮೀಟಿಂಗ್ ವೇಳೆ ಮಾಹಿತಿಯನ್ನು ಸುರ್ಜೇವಾಲಾ ನೀಡಿದ್ದಾರೆ. 3 ದಿನಗಳ ಕಾಲ ಸಚಿವರ ಮೌಲ್ಯಮಾಪನ ಮಾಡಿರುವ ಸುರ್ಜೇವಾಲಾ ಕೆಲ ಸಚಿವರ ಇಲಾಖೆ ನಿರ್ವಹಣೆ ನೋಡಿ ಸಿಟ್ಟಾಗಿದ್ದಾರೆ. ಈ ಸಚಿವರು ಇರುವುದಕ್ಕಿಂತ ಅವರನ್ನು ಬಿಡುಗಡೆ ಮಾಡೋದೇ ಉತ್ತಮ ಅಂತೇಳಿ ಹೇಳಿದ್ದಾರೆ. ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ವಾರ್ನಿಂಗ್ ನೀಡಿ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವ ಕೆಲಸ ಮಾಡಲು ಸೂಚನೆಯನ್ನು ಕೊಡಿ ಅಂತೇಳಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ ಸುರ್ಜೇವಾಲಾ. ಕೆಲ ಸಚಿವರು ಅವರ ಖಾತೆಯಲ್ಲಿ ಇರೋದಕ್ಕಿಂತ ಬಿಡೋದೇ ಒಳ್ಳೆಯದು. ಯಾಕಂತ ಹೇಳಿದರೆ ಏನೂ ಕೆಲಸ ಮಾಡಿಲ್ಲ. ತಾವೊಬ್ಬರು ಮಂತ್ರಿಯಾಗಿ ಏನು ಮಾಡ್ಬೋದಾಗಿತ್ತು, ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸ್ಬೋದಾಗಿತ್ತು. ಆದರೆ ಯಾವುದೂ ಕೂಡ ಮಾಡದೇ ಇದ್ದಂತಹ ಕೆಲವು ಸಚಿವರುಗಳಿಗೆ ನಾಳೆ ಸಿಎಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಾರ್ನಿಂಗ್ ಮಾಡ್ತಾರೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಖಾತೆ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ, ಹೀಗೆ ಮಾಡಿದರೆ ಅನ್ನೋದು ಸುರ್ಜೇವಾಲಾ ಅವರ ಅಣತಿಯಂತೆ ನಾಳೆ ಸೂಚನೆಯನ್ನು ಕೊಡ್ತಾರೆ ಎಲ್ಲ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಸಚಿವರ ಮೌಲ್ಯಮಾಪನದ ಬಗ್ಗೆ ಸುರ್ಜೇವಾಲಾ ಬಹಳ ಗಂಭೀರವಾಗಿ ಯೋಚಿಸಿದ್ದಾರೆ ಅನ್ನೋ ವಿಚಾರ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಮತ್ತು ಸಚಿವರಿಗೆ ಖಡಕ್ ಸೂಚನೆಯನ್ನು ಕೊಡ್ತಾರೆ ಅನ್ನೋ ವಿಚಾರ. ಯಾವ್ಯಾವ ಸಚಿವರು ಈಗ ಹಿಟ್ ಲಿಸ್ಟ್ನಲ್ಲಿದ್ದಾರೆ, ಯಾವ್ಯಾವ ಸಚಿವರ ಬಗ್ಗೆ ಸುರ್ಜೇವಾಲಾ ಅವರಿಗೆ ಅಸಮಾಧಾನ ಇದೆ, ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಹನುಮಂತು? ರಂಜಿತ್, ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ವರ್ಸಸ್ ಸಚಿವರ ಜಟಾಪಟಿ ಸರ್ಕಾರ ರಚನೆಯಾದ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅದು ಮುಂದುವರಿತಾ ಬಂದಿದೆ. ಯಾವಾಗೆಲ್ಲ ಈ ರೀತಿ ಅಸಮಾಧಾನ ಆಗುತ್ತೆ ಅವಾಗೆಲ್ಲ ಒಂದಷ್ಟು ಮುಲಾಮಚ್ಚುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇತ್ತು. ಆದರೆ ಈ ಸರಿ ಒಂದು ವಿಭಿನ್ನ ರೀತಿಯಲ್ಲಿ ಹೊಸದಾದಂಥ ಒಂದು ಸಂಪ್ರದಾಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಾಂದಿ ಹಾಡಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಶಾಸಕರ ಜೊತೆಗೆ 1-to-1 ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಬಂದಂಥ ಆರೋಪಗಳು, ಅಲ್ಲಿ ಕೊಟ್ಟಂತಹ ಮನವಿಗಳು ಮತ್ತು ಯಾರೆಲ್ಲ ಸಚಿವರ ಕಾರ್ಯವೈಖರಿ ಕುರಿತು ಒಂದಷ್ಟು ಮಾಹಿತಿ ಕಲೆ ಹಾಕಿರುವಂಥದ್ದು ವಿಚಾರ ಏನಿದೆ ಅದೆಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಆಯಾ ಸಚಿವರನ್ನು ಕರೆಸಿ ಶಾಸಕರ ಆದ ನಂತರದಲ್ಲಿ ಸಚಿವರ ಮೌಲ್ಯಮಾಪನವನ್ನು ಮಾಡಿದ್ರು. 3 ದಿನಗಳ ಕಾಲ ನಡೆದಂತಹ ಏನು ಸಚಿವರ ಮೌಲ್ಯಮಾಪನ ಏನಿದೆ, ಈ ಮೌಲ್ಯಮಾಪನದ ಸಂದರ್ಭದಲ್ಲಿ ಕೆಲ ಸಚಿವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವೂ ಆಗಿದೆ, ಇನ್ನು ಕೆಲವು ಸಚಿವರಿಗೆ ಶಬ್ಬಾರ್ಸ್ಕಿರಿಗೆ ಕೊಡುವಂಥ ಕೆಲಸವೂ ಆಗಿದೆ. ಇವೆರಡರ ನಡುವೆನೂ ಕೂಡ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ಜೊತೆಗೆ ಸುರ್ಜೇವಾಲಾ ಅವರನ್ನ ಸುದೀರ್ಘ ಒಂದು ಸಭೆಯನ್ನು ನಡೆಸಿರುವಂಥದ್ದು. ಆ ಸಭೆಯಲ್ಲಿ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು ಮತ್ತು ಸಚಿವರ ಕಾರ್ಯವೈಖರಿಯ ವಿಚಾರ ಏನಿದೆ, ಆ ಮೌಲ್ಯಮಾಪನದಲ್ಲಿ ಬಂದಂಥ ಫಲಿತಾಂಶ ಏನಿದೆ, ಆ ಫಲಿತಾಂಶವನ್ನು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ DCM DK ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ. ತರುವಂಥ ಸಂದರ್ಭದಲ್ಲಿ ಕೆಲ ಸಚಿವರ ವಿರುದ್ಧ, ಯಾವೆಲ್ಲ ಸಚಿವರ ವಿರುದ್ಧ ದೋಷಾರೋಪ ಪಟ್ಟಿ ಜಾಸ್ತಿ ಬಂದಿದೆಯೋ ಅವರಿಗೆ ಒಂದಷ್ಟು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಆಗಬೇಕು ಅನ್ನೋಂಥ ಸಂದೇಶವನ್ನು ಸುರ್ಜೇವಾಲಾ ಕೊಟ್ಟಿರುವಂಥದ್ದು. ರಂಜಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ DK ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ. ಈತ ಸಿದ್ದರಾಮಯ್ಯ OBC ಸಭೆಯಲ್ಲಿ ತನ್ನ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕದನ, ಎದುರಾಳಿಗಳ ವಿರುದ್ಧ ಸಿದ್ದರಾಮಯ್ಯ OBCಗಳ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಕುರ್ಚಿಗೋಸ್ಕರ ಸಿಎಂ DCM ಬಣಗಳ ನಡುವೆ ತಿಕ್ಕಾಟ ಶುರುವಾಗಿದೆ. ಹೇಗಾದ್ರೂ ಮಾಡಿ ಗದ್ದುಗೆ ಏರಲು DK ಶಿವಕುಮಾರ್ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಬಣ ಮಾತಿನಲ್ಲೇ ಟಕ್ಕರ್ ಕೊಡುತ್ತಿದೆ. ಇತ್ತ ವಿರೋಧಿಗಳ ವಿರುದ್ಧ ಸಿಎಂ ಹೊಸ ದಾಳ ಉರುಳಿಸಿದ್ದಾರೆ. See, I have made it number of times very clear that whatever decision is taken by the High Command, both myself and DK Shivakumar will follow. ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ AICC ಸಲಹಾ ಮಂಡಳಿ ಶ್ರೀರಕ್ಷೆ ಆಗಲಿದೆ ಅನ್ನೋ ಚರ್ಚೆ ಜೋರಾಗಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟವರಿಗೆ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ರವಾನಿಸುತ್ತಿದ್ದಾರೆ. ನಿಮಗೆ OBC ಸಲಹಾ ಮಂಡಳಿ ಬೆಂಬಲ ಸಿಕ್ಕಂತೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ನಗುತ್ತಲೇ ಉತ್ತರಿಸಿದ್ದಾರೆ. ಅದಿದೆಯಪ್ಪ, ಅದಿದೆ, ಅದು ಇದಕ್ಕೆ ಈ ಮೀಟಿಂಗ್ ಸಂಬಂಧಪಟ್ಟದ್ದು.
ಆತ ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಸರಣಿ ಸಭೆ ನಡೆಸಿದ್ದಾರೆ. ಈತ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಖಡಕ್ ಸಂದೇಶ ರವಾನಿಸುತ್ತಿದ್ದಾರೆ. ವಿರೋಧಿಗಳಿಗೆ ಮಾತಿನಲ್ಲೇ ಖಡಕ್ ಉತ್ತರ ಕೊಡುತ್ತಿದ್ದಾರೆ. ಕುರ್ಚಿ ಕದನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಹನುಮಂತು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಅಧ್ಯಕ್ಷಗಿರಿಯ ಫೈಟ್. ಹಾಲಿ ಅಧ್ಯಕ್ಷ ವಿಜಯೇಂದ್ರ ಅವರು ಮುಂದುವರಿತಾರಾ ಅಥವಾ ಹೊಸ ಅಧ್ಯಕ್ಷರು ಬರ್ತಾರಾ? ರೆಬಲ್ಸ್ ಟೀಮ್ಗೆ ಸಿಕ್ಕಿದೆಯಾ ವಿಜಯೇಂದ್ರ ಬದಲಾವಣೆಯ ಸುಳಿವು? ರೆಬಲ್ ಟೀಮ್ ಶಾಸಕರಿಂದ ವಿಜಯೇಂದ್ರ ಬದಲಾವಣೆಯ ಹೇಳಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ರೆಬಲ್ ಶಾಸಕ BP ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೊಸ ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ತಾರೆಂದ ಹರಿಹರದ ಬಿಜೆಪಿಯ ಶಾಸಕ BP ಹರೀಶ್ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ರಾಜ್ಯ ಬಿಜೆಪಿಯಲ್ಲಿ ಇದೀಗ BY ವಿಜಯೇಂದ್ರ ಅವರ ಬದಲಾವಣೆ ಬಿರುಗಾಳಿ ಜೋರಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಕೂಡ ರಾಜ್ಯ ಬಿಜೆಪಿಗೆ ಶುಭ ಸುದ್ದಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರ್ತಕ್ಕಂಥ ವಿಜಯೇಂದ್ರ ಅವರು ಬದಲಾವಣೆ ಆಗೋಗ್ತಾರಾ? ಇಂತಹ ಒಂದು ಚರ್ಚೆ ಇದೀಗ ದಿನ ದಿನ ಜೋರಾಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಂತಹ ಹರೀಶ್ ಅವರು ಇದ್ದಾರೆ, BP ಹರೀಶ್ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ಸಾಕಷ್ಟು ಹೋರಾಟ ಮಾಡ್ಕೊಂಬಂದಿದ್ದೀರಿ. BY ವಿಜಯೇಂದ್ರ ಹಾಲಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಕಾಲ ಸನ್ನಿಹಿತ ಆಗಿದೆಯಾ ಆ ನಿಟ್ಟಲ್ಲಿ ಅಂತ? ಯಾಕೆಂದರೆ ಯತ್ನಾಳ್ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಯತ್ನಾಳ್ ಅವ್ರಿಗೆ ಯಾವ ಮೂಲದಿಂದ ಅವ್ರಿಗೆ ಸುದ್ದಿ ಗೊತ್ತಿದೋ ನನಗೆ ಗೊತ್ತಿಲ್ಲ. ನಾವಂತೂ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಮನವರಿಕೆ ಮಾಡಿದ್ದೀವಿ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಏನಾಗತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾವು ಕೂಡ ನಿರಂತರ ಪ್ರಯತ್ನ, ಈಗಲೂ ಕೂಡ ಪ್ರಯತ್ನದಲ್ಲೇ ಇದ್ದೀರಿ, ಯಾಕೆಂದರೆ ಬದಲಾಗಲೇಬೇಕು ಅಂತಕ್ಕಂಥದ್ದು. ನಮ್ಮ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿದ್ದೀವಿ. ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ವಿಶ್ವಾಸ ಇದೆ ನಿಮಗಂತೂ? ವಿಶ್ವಾಸ ಇದೆ, ವಿಶ್ವಾಸ ಇದೆ. ಯಾಕೆ ವಿಳಂಬ ಆಯ್ತಲ್ಲ? ಯಾಕೆ ಸರ್, ಏನಾದರೂ ಏನೋ ಒಂದು ಕಡೆಗೆ ವಿಳಂಬ ಇದೆಲ್ಲ ನೋಡ್ತಾ ಹೋದರೆ ಇನ್ನೂ ಹೊಂದಾಣಿಕೆ ಆಗ್ತಾ ಇಲ್ವಾ? ಅಥವಾ ಏನಾದರೂ ಹೈಕಮಾಂಡ್ ನಾಯಕರೇನು ಸರಿಯಾದ ಮಾಹಿತಿ ಸಿಗ್ತಾ ಇಲ್ವಾ? ಇಲ್ಲ, ಅನೇಕ ಸಮಸ್ಯೆಗಳು ಬಂದು ಯುದ್ಧ ಪ್ರಾರಂಭ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗಬೇಕು. ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳ ಕಾರಣ ಮುಂದೋಗಿದೆ ಅಷ್ಟೇ. ಏನು ಅನಿವಾರ್ಯವಾಗಿ ಮುಂದೋಗಿದೆ. ರೆಬಲ್ಸ್ ಟೀಮ್ನ ಹೋರಾಟಕ್ಕೆ ಜಯ ಸಿಗುತ್ತೆ ಆಗಿದ್ರೆ ತಾವು ವಿಶ್ವಾಸದಲ್ಲಿದ್ದೀವಿ. ವಿಶ್ವಾಸದಲ್ಲಿ ಆಗ್ಬೋದು ಸರ್? ಯಾಕೆಂದರೆ ನಿಮ್ಗೊಂದಷ್ಟು ಒಂದು ಸುಳಿವು ಯಾರಿಗೂ ಕೂಡ ಸುಳಿವಿಲ್ಲ. ತೀರ್ಮಾನ ತೆಗೆದುಕೊಟ್ಕಂಥ ನಮ್ಮ ರಾಷ್ಟ್ರ ನಾಯಕರಿಗೆ ಇನ್ನೂ ಏನು ಮಾಡಬೇಕಂತ ಅವ್ರು ಪ್ಲ್ಯಾನ್ ಮಾಡಿದಾರಲ್ಲ, ನಮಗೆ ಗೊತ್ತಿಲ್ಲ. ಹಾಗಾಗಿ ಸುಳಿವು ಎಲ್ಲ ಸುಳ್ಳು. ಹಾಗೆ ಒಂದು ಚರ್ಚೆ ನಡೀತದೆ, ಇದು ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಮೂಲಕ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಪಕ್ಷದಲ್ಲಿ. ಇಲ್ಲ, ನಮ್ಮ ಪಕ್ಷದಲ್ಲಿ ಎಲೆಕ್ಷನ್ನೇ ಆಗೋದು. ತಾವು ಕೂಡ ಎಲೆಕ್ಷನ್ ಮಾಡೋದೇ ಸೂಕ್ತ ಅಂತ ಒತ್ತಾಯ ಮಾಡ್ತೀವಿ. ಅಲ್ಲ, ಅದು ಎಲೆಕ್ಷನ್ ಅಂದರೆ ಎಲೆಕ್ಷನಲ್ಲಿ ಎಲ್ಲರೂ ಸೇರಿ ಒಬ್ಬರನ್ನ ಆಯ್ಕೆ ಮಾಡೋದು ಕೂಡ ಎಲೆಕ್ಷನ್ನೇ. ಒಟ್ಟಾಗಿ ಸೇರಿ ಆಯ್ಕೆ ಮಾಡುವಂಥದ್ದಾಗತ್ತಾ ಅಥವಾ ಏನಾದರೂ ಮತದಾನದ ಮೂಲಕ ಆಗುವಂಥ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಮ್ಮ ಪಕ್ಷದ ನಿಯಮದ ಪ್ರಕಾರ ಅದು ನಾವು ಕರೆಯೋದು ಚುನಾವಣೆ ಅಂತೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಗಳು ಏನೋ ತಮ್ಮನ್ನೇನಾದರೂ ಭೇಟಿಯಾಗಂತ ಅಂದರೆ ಮಾತುಕತೆ ಏನಾದರೂ ದೂರವಾಣಿ? ಇಲ್ಲ, ಯಾರನ್ನೂ ಭೇಟಿಯಾಗಿಲ್ಲ. ಬದಲಾವಣೆ ವಿಶ್ವಾಸದಲ್ಲಿ ಇದ್ದೀರಿ, ಹೈಕಮಾಂಡ್ ಮಾಡ್ತಾರೆ ಅಂತ ವಿಶ್ವಾಸದಲ್ಲಿದ್ದೀವಿ. ಥ್ಯಾಂಕ್ ಯು ಹರೀಶ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂಥ BP ಹರೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.